ಒಂದು ಕರ್ನಾಟಕ ರಾಜ್ಯದಲ್ಲಿ ಬಿಲ್ ಕಲೆಕ್ಟರ್ ಒಂದ್ ಕಡೆ ಪೋಸ್ಟ್ ಖಾಲಿ ಇರತ್ತ, ಇನ್ನೊಂದು ಮಿಲಿಚಾರಕ ಅಂತೇಳಿ ಇದು ಪೋಸ್ಟ್ ಖಾಲಿ ಇರತ್ತ, ಮೆಕ್ಯಾನಿಕಲ್ ಪೋಸ್ಟ್ ಖಾಲಿ ಇರತ್ತ, ಎಲೆಕ್ಟ್ರಿಕಲ್ ಹುದ್ದೆಗಳು ಇನ್ನೂ ಹಲವಾರು ಪೋಸ್ಟ್ ಇರತ್ತ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರಿಗೆ ಕನ್ನಡ ಮಾತಾಡಕ್ ಬರತ್ತೆ, ಓದಲು ಬರತ್ತಲ್ಲ ಅಂತ ಒಂದು ಅಭ್ಯರ್ಥಿಗಳು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಅದ್ರ ಬಳಿಕ 18 ವರ್ಷ ಯಾರ್ಯಾರಿಗೆ ಆಗಿದೆಲ್ಲ ಅಂತವ್ರೆಲ್ಲರೂ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ನೋಡಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಹೇಗೆ ಅಪ್ಲೈ ಮಾಡಬೇಕು, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಡಾಕ್ಯುಮೆಂಟ್ಸ್ ಏನು, ಯಾವ ಪೋಸ್ಟ್, ಯಾವ ಸಂಸ್ಥೆ, ಅರ್ಹತೆಗಳೇನು, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ರೆಡ್ ಕಲರ್ ಬಟನ್ ಗಂಟೆ ಇರತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇಲ್ಲಿ ಖಾಲಿರುವಂತ ಮೊದಲನೇ ಪೋಸ್ಟ್ ಸೂಪರ್ವೈಸರ್, ಇಲ್ಲಿ ಬಿಲ್ ಕಲೆಕ್ಟರ್ ಅಂತ ಏನ್ ಕರೀತಾರಲ್ಲ, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಈ ರೀತಿಯಾಗಿ ಇಲ್ಲಿ ಮೊದಲನೇದಾಗಿ ಮೆಕ್ಯಾನಿಕಲ್ ಪೋಸ್ಟ್ ಖಾಲಿ ಇರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಡಿಪ್ಲೊಮಾ ಪಾಸ್ ಆಗಿರಬೇಕು, 3 ವರ್ಷದ ಡಿಪ್ಲೊಮಾ ಪಾಸ್ ಆಗಿರಬೇಕು. ಮೆಕ್ಯಾನಿಕಲ್ ಇಂಜಿನಿಯರ್ ನಲ್ಲಿ ಸ್ಟೇಟ್ ಬೋರ್ಡ್ ನಿಂದ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ, ಅಥವಾ ITI ಪಾಸ್ ಆಗಿರ್ಬೇಕಾಗತ್ತೆ. ಇದಿಷ್ಟು ಕೊಟ್ಟಿದ್ದಾರೆ. ಅದರ ಬಳಿಕ ನೀವೇನಾದ್ರೂ ಬಿಲ್ ಕಲೆಕ್ಟರ್ ಆಗ್ಬೇಕಂತ ಆಯ್ತಂದ್ರೆ ಎಲೆಕ್ಟ್ರಿಕಲ್ ಹುದ್ದೆಗಳಿಗೆ 3 ವರ್ಷದ ಡಿಪ್ಲೊಮಾ ಎಲೆಕ್ಟ್ರಿಕಲ್ ನಲ್ಲಿ ಇಂಜಿನಿಯರಿಂಗ್ ಪಾಸ್ ಆಗಿರಬೇಕು. ಇದು ಕೊಟ್ಟಿದ್ದಾರೆ. ITI NTC ಕಂಪ್ಲೀಟ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಎಲೆಕ್ಟ್ರಿಕಲ್ ನಲ್ಲಿ. ಅದ ನಂತರ ವಿಶ್ವವಿದ್ಯಾಲಯ ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯದಿಂದ ಪಾಸ್ ಆಗಿರಬೇಕು. ಇಲ್ಲಿ ಪೇಂಟಿಂಗ್ ನಲ್ಲಿ ಕೂಡ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಬಹುದು. ಸೂಪರ್ವೈಸರ್ ಪೋಸ್ಟ್ಗೆ ಬ್ಯಾಚುಲರ್ ಡಿಗ್ರಿ ಪಾಸ್ ಆಗಿರ್ಬೇಕಾಗತ್ತೆ, ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ. ಇದ್ರ ಜೊತೆಲಿ ITI ಎಲ್ಲದಕ್ಕೂ ITI ಕೇಳಿದ್ದಾರೆ. ಅದ್ರಲ್ಲಿಲ್ಲ ಅಂದ್ರೆ ಅಥವಾ ಕೊಟ್ಟಿದ್ದಾರೆ ಬಿ ಆಪ್ಷನ್, ಅದನ್ನ ನೋಡ್ಕೊಳ್ಳಿ. ಅದ ನಂತರ ಸೂಪರ್ವೈಸರ್ ಅಂತೇಳಿ HSC ಅಂತೇಳಿ 3 ವರ್ಷದ ಡಿಪ್ಲೊಮಾ, 1 ಇಯರ್ ಡಿಪ್ಲೊಮಾ, ಅದ ನಂತರ ಇದೆಲ್ಲ ಕಂಪ್ಲೀಟ್ ಆಗಿರಬೇಕು. ಇಷ್ಟು ಕೊಟ್ಟಿದ್ದಾರೆ ವೀಕ್ಷಕರ. ಇದರಲ್ಲಿ ಏನೇನು ಪೋಸ್ಟ್ ಇದಾವೆ ಎಷ್ಟು ಇದಾವೆ ನೋಡಿ. ಮೊದಲನೇದಾಗಿ ಸೂಪರ್ವೈಸರ್ ಮೆಕ್ಯಾನಿಕಲ್ 6 ಪೋಸ್ಟ್, ಸೂಪರ್ವೈಸರ್ ಎಲೆಕ್ಟ್ರಿಕಲ್ ಇವರ ಅಭ್ಯರ್ಥಿ 2 ಪೋಸ್ಟ್, ಸೂಪರ್ವೈಸರ್ ಪೇಂಟಿಂಗ್ ಬಿಲ್ ಕಲೆಕ್ಟರ್ ಎಲೆಕ್ಟ್ರಿಕ್ ಅಂದ್ರೆ ಅದರಲ್ಲಿ ಕಲಿಯರತ್ತೆ, ಪೇಂಟಿಂಗ್ 1 ಪೋಸ್ಟ್ ಇವರ ಅಭ್ಯರ್ಥಿಗೆ, ಸೂಪರ್ವೈಸರ್ HSC ಅಂತೇಳಿ 1 ಪೋಸ್ಟ್. ಟೋಟಲ್ ಆಗಿ ಇವರ ಅಭ್ಯರ್ಥಿಗೆ 10, SC ದವರಿಗೆ 2 ಪೋಸ್ಟ್, ST ದವರಿಗೆ 1 ಪೋಸ್ಟ್, OBC ಅಭ್ಯರ್ಥಿಗೆ 4 ಪೋಸ್ಟ್. ಅದರ ಬಳಿಕ EWS ಅವರಿಗೆ 1 ಪೋಸ್ಟ್. ಟೋಟಲ್ ಆಗಿ ಅಖಿಲ ಕರ್ನಾಟಕ ರಾಜ್ಯದಲ್ಲಿ 18 ಪೋಸ್ಟ್ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಮತ್ತು ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು 21 ಏಪ್ರಿಲ್ 2025 ಅರ್ಜಿಗಳು ಪ್ರಾರಂಭ ಆಗಿರತ್ತೆ. ಕೊನೆಯ ದಿನಾಂಕ ಏನಿದೆಯಲ್ಲ 12 ಮೇ 2025. ಈ ಒಂದು ದಿನಾಂಕನ ನೋಟ್ ಮಾಡ್ಕೊಳ್ಳಿ. ಈ ಒಂದು ದಿನಾಂಕವಾಗಿ ಅಪ್ಲೈ ಮಾಡಬೇಕು. ಇನ್ನು ಪೀರಿಯಡ್ ಕೊಟ್ಟಿದ್ದಾರೆ, ಎಷ್ಟು ವರ್ಷದ ತನಕ ಕೆಲಸ ಮಾಡ್ಬೇಕಂತೇಳಿ. 5 ಇಯರ್ಸ್ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ಪೀರಿಯಡ್ ಆಗಿರತ್ತೆ. ಇದ್ರ ಬಗ್ಗೆ ಸ್ವಲ್ಪ ನೋಡಿ. ಇನ್ನು ಎಷ್ಟು ನಿಮಗೆ ಸ್ಯಾಲರಿ ಇರತ್ತೆ 5 ವರ್ಷದ ತನಕ. ಮೊದಲನೇ ವರ್ಷದಲ್ಲಿ 40,650 ರೂಪಾಯಿ, ಎರಡನೇ ವರ್ಷದಲ್ಲಿ 41,490 ರೂಪಾಯಿ, ಅದ ನಂತರ 3ನೇ ವರ್ಷದಲ್ಲಿ 42,355 ರೂಪಾಯಿ, ಅದರ ಬಳಿಕ 4ನೇ ವರ್ಷದಲ್ಲಿ 43,246 ರೂಪಾಯಿ, 5ನೇ ವರ್ಷದಲ್ಲಿ 44,164 ರೂಪಾಯಿ. ಈ ರೀತಿ ನಿಮಗೆ ಪೀರಿಯಡ್ಗೆ ಸಂಬಂಧಪಟ್ಟಂತೆ ಸ್ಯಾಲರಿ ಇರತ್ತೆ. ಮಹಿಳೆಯರಿಗಷ್ಟೇ ಮತ್ತು ಪುರುಷರಿಗಷ್ಟೇ, ಎರಡು ಸೇಮ್ ದಲ್ಲಿ. ಇನ್ನು ಏಜ್ ಲಿಮಿಟ್ ಗೆ ಸಂಬಂಧಪಟ್ಟಂತೆ ಮಾಹಿತಿ 13 ಮೇ 1980 ಪ್ರಕಾರ ಇಲ್ಲಿ ಅಭ್ಯರ್ಥಿಗಳಿಗೆ 45 ವರ್ಷ ಕೊಟ್ಟಿದ್ದಾರೆ. ಗರಿಷ್ಠ ವಯೋಮಿತಿ 45, ಕನಿಷ್ಠ 18 ವರ್ಷ ಆಗಿರ್ಬೇಕಾಗ. 18 ವರ್ಷದಿಂದ 45 ವರ್ಷ ಇದನ್ನ ನೋಟ್ ಮಾಡ್ಕೋಬೇಕು. ಒಂದು ಸಾರಿ ಲೆಕ್ಕಾಚಾರ ಕೂಡ ಮಾಡ್ಬೇಕಾಗತ್ತೆ. ಇಲ್ಲಿ ರೆಫರೆನ್ಸ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ರೆಫರೆನ್ಸ್ ನಂಬರ್ ಕೂಡ ನೋಡ್ಕೋಬಹುದು. ಡೇಟ್ ಆಗಿರತ್ತೆ. ಅದ ನಂತರ ಅದರ ಪ್ರಕಾರ ನಮಗೆ ಮೆನ್ಷನ್ ಕೊಟ್ಟಿದ್ದಾರೆ, ಲೆಕ್ಕಾಚಾರ ಮಾಡ್ಕೋಬೇಕು. ಇನ್ ಟೇಬಲ್ ನೋಡ್ಸ್ ಅಂದ್ರೆ ಟೇಬಲ್ 1, ಟೇಬಲ್ 2, ಟೇಬಲ್ 3 ಈ ರೀತಿಯ ನಿಮಗೆ ಮೆನ್ಷನ್ ಆಗಿರತ್ತೆ. ಜನರಲ್ ನಾಲೆಜ್ಗೆ 5, ಅದ ನಂತರ ಜನರಲ್ ನಾಲೆಜ್ 5, ಈ ರೀತಿಯಾಗಿ ಟೋಟಲ್ ಆಗಿ 20 ಮಾರ್ಕ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಪರೀಕ್ಷೆ ಇರತ್ತೆ ಟೇಬಲ್ 4 ದಲ್ಲಿ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ ನೋಡ್ಸ್ ಅಂದ್ರೆ ಇಲ್ಲಿ ಖಾಲಿರುವಂತಹ ಸಂಸ್ಥೆ ಉಡುಪಿದಲ್ಲಿ ಖಾಲಿ ಇರತ್ತೆ. ಉಡುಪಿದ ಮಾಲ್ಫಿಯಾದಲ್ಲಿ ಖಾಲಿರುವಂತಹ ಪೋಸ್ಟ್ ಉಡುಪಿ ಕೋಚಿಂಗ್ ಸಿಫಿಯರ್ ಲಿಮಿಟೆಡ್, UCSL ದಲ್ಲಿ ಖಾಲಿರುವಂತಹ ಪೋಸ್ಟ್ ಆಗಿರತ್ತೆ. ಸಿಪಿಆರ್ ದಲ್ಲಿ ಕರ್ನಾಟಕ, ಇದು ಸ್ಟೇಟ್ ಗೌರ್ಮೆಂಟ್. ಅದೇ ರೀತಿಯಾಗಿ ಸ್ಟೇಟ್ ಗೌರ್ಮೆಂಟ್ ಅಲ್ಲ ಸ್ನೇಹಿತರೆ, ಸಾರಿ, ಇದೊಂದು ಗೌರ್ಮೆಂಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇರತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲ, ಸೆಂಟ್ರಲ್ ಗೌರ್ಮೆಂಟ್. ನಮ್ಮ ಒಂದು ಕರ್ನಾಟಕ ರಾಜ್ಯದ, ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಒಂದು ಸಂಸ್ಥೆ ಇದಾವೆ. ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ 2 ಸಂಸ್ಥೆ ಬರ್ತವೆ. 2 ತರಲ್ಲಿ ಅಪ್ಲೈ ಮಾಡಿ. ಇದು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಇರತ್ತೆ. ವಿದ್ಯಾರ್ಥಿಗಳು ಆನ್ಲೈನ್ ನಲ್ಲಿ ಇರೋದ್ರಿಂದ ಇದೇನು ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ, ನಿಮಗೆ ಮನಸ್ಸಿಗೆ ಬಂದಂತ ವೆಬ್ಸೈಟ್ ದಲ್ಲಿ ಅಪ್ಲೈ ಮಾಡಬಹುದು. ಇದೇ ಒಂದು ವೆಬ್ಸೈಟ್ ದಲ್ಲಿ ಅಪ್ಲೈ ಮಾಡಿ, ಟೆನ್ಷನ್ ಇರಲ್ಲ. ಮಾಲ್ಪೆ ಒಂದು ಡಿಸ್ಟಿಕ್ ಡಿಸ್ಟಿಕ್ ಅಲ್ಲ, ತಾಲೂಕು, ಈ ರೀತಿಯಾಗಿ ಹಳ್ಳಿ ಇರ್ತಾವ, ಸಂಸ್ಥೆ ಇರ್ತವೆ. ಈ ಒಂದು ಉಡುಪಿ
CSIL.com ಗೆ ಭೇಟಿ ನೋಡ್ಕೊಂಡು ಅಪ್ಲೈ ಮಾಡಬಹುದು. ಅಪ್ಲೈ ಮಾಡುವಂತ ವಿದ್ಯಾರ್ಥಿಗಳು ಮಾತ್ರ ಅಪ್ಲೈ ಮಾಡಿ, ಅದನ್ನ ಬಿಟ್ಟು ಫಾಲ್ತು ಮಂದಿಗಳು ಅರ್ಜಿ ಸಲ್ಲಿಸಕ್ ಹೋಗ್ಬೇಡಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅದ್ರ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಈ ಒಂದು ನೋಟಿಸು ನೀವು ಕೂಡ ಓದ್ಬೇಕು, ಡೌನ್ಲೋಡ್ ಮಾಡ್ಬೇಕಂದ್ರೆ ಟೆಲಿಗ್ರಾಮ್ ಗ್ರೂಪ್ಗೆ ಒಂದ್ಸರಿ ವಿಸಿಟ್ ಮಾಡಿ. ಅಲ್ಲೆಲ್ಲ ಮಾಹಿತಿ ಬರತ್ತ, ಅಲ್ಲಿದಂತ ನೋಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡಿ.